3 ಜನವರಿ ಇದು ಕೇವಲ ಒಂದು ದಿನಾಂಕವಲ್ಲ, ಇದು ಒಂದು ಮೌನ ಕ್ರಾಂತಿಯ ನೆನಪು. ಇದು ಭಾರತೀಯ ಹೆಣ್ಣು ಮಕ್ಕಳ ಬದುಕಿನ ದಿಕ್ಕನ್ನೇ ಬದಲಾಯಿಸಿದ ದಿನ. ಒಂದು ಕಾಲದಲ್ಲಿ ಹೆಣ್ಣು ಮಕ್ಕಳು ಶಿಕ್ಷಣ ಪಡೆಯುವುದು ಪಾಪವೆಂದು ಭಾವಿಸಲ್ಪಟ್ಟಿತ್ತು. ಮಹಿಳೆ ಶಾಲೆಗೆ ಹೋಗುವುದು ಸಮಾಜ ವಿರೋಧಿ ಕೃತ್ಯವಾಗಿತ್ತು. ಅದು ದೇಶ ದ್ರೋಹವೆಂದು ಕೂಡ ಗುರುತಿಸಲಾಗುತ್ತಿದ್ದ ಕಾಲ. ಅಂತಹ ಅಂಧಕಾರದ ಯುಗದಲ್ಲಿ ಒಬ್ಬ ಮಹಿಳೆ ಎದ್ದು ನಿಂತಳು. ಶಿಕ್ಷಣದ ಪರವಾಗಿ ಮಹಿಳಾ ಶಿಕ್ಷಣಕ್ಕೆ ಆದ್ಯತೆ ನೀಡುವ ಧೈರ್ಯದೊಂದಿಗೆ ಆಕೆ ಮುನ್ನಡೆದಳು. ಆಕೆಗೆ ಸಾವಿತ್ರಿಬಾಯಿ ಫುಲೆ. 1848ರಲ್ಲಿ ಭಾರತದ ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ ಹೆಣ್ಣು ಮಕ್ಕಳಿಗಾಗಿ ಶಾಲೆಯ ಬಾಗಿಲು ತೆರೆದ ಮಹಿಳೆ ಆಕೆ. ಇದು ಸಮಾಜದಲ್ಲಿನ ಅನೇಕ ಗಣ್ಯರಿಗೆ ನುಂಗಲಾರದ ತುತ್ತಾಗಿತ್ತು. ಮಹಿಳೆಯರು ಕೇವಲ ಮನೆ ಕೆಲಸ, ಮಕ್ಕಳ ಪಾಲನೆಗೆ ಮಾತ್ರ ಸೀಮಿತರಾಗಿರಬೇಕು ಎಂದು ಭಾವಿಸಲ್ಪಟ್ಟ ಆ ಕಾಲದಲ್ಲಿ ಹೆಣ್ಣು ಮಕ್ಕಳು ಶಿಕ್ಷಣ ಪಡೆಯುವುದು ಮಾತ್ರವಲ್ಲ, ಕನಸು ಕಾಣುವುದು ಸಹ ಅಪರಾಧವೆಂದು ಪರಿಗಣಿಸಲಾಗುತ್ತಿತ್ತು. ಆದರೂ ಸಾವಿತ್ರಿಬಾಯಿ ಫುಲೆ ಅವರು ಕುಟುಂಬದ ವಿರೋಧ, ಸಮಾಜದ ತಿರಸ್ಕಾರ, ಅಪಮಾನ, ಹಿಂಸೆ ಎಲ್ಲವನ್ನ ಮೀರಿ ಮಹಿಳಾ ಶಾಲೆಯನ್ನ ಆರಂಭಿಸಿದ್ರು. ಅವರು ಮಹಿಳೆಯರಿಗೆ ಶಿಕ್ಷಣ ಕೊಡಿಸಲು ಮುಂದಾದ ಕ್ಷಣದಿಂದಲೇ ಸಮಾಜದ ಕೆಟ್ಟ ಕಣ್ಣು ಅವರ ಮೇಲೆ ಬಿತ್ತು. ಅವರ ಕುಟುಂಬದ ಮೇಲೂ ಅವರ ವ್ಯಕ್ತಿತ್ವದ ಮೇಲೂ ಪರೋಕ್ಷ ಮತ್ತು ಪ್ರತ್ಯಕ್ಷ ಹಿಂಸೆ ಆರಂಭಿಸಲಾಗಿತ್ತು. ವಿಶೇಷವಾಗಿ ಹಿಂದುಳಿದ ಜಾತಿಯ ಹೆಣ್ಣುಮಕ್ಕಳು ಶಿಕ್ಷಣ ಪಡೆಯುವುದು ಅಸಾಧ್ಯವೆನಿಸಿದ ಆ ಕಾಲದಲ್ಲಿ ಸಾವಿತ್ರಿಬಾಯಿ ಫುಲೆ ಅವರು ದಿಟ್ಟ ಹೆಜ್ಜೆ ಇಟ್ಟರು. ಪ್ರತಿದಿನ ಶಾಲೆಗೆ ಹೋಗುವಾಗ ರಸ್ತೆಯಲ್ಲಿ ಅವರನ್ನ ನಿಂದಿಸುತ್ತಿದ್ರು. ಕಲ್ಲು, ಮಣ್ಣು, ಅಪಮಾನ ಎಲ್ಲವನ್ನ ಎಸಗಲಾಗುತ್ತಿತ್ತು. ಆದರೂ ಅವರು ನಿಲ್ಲಲಿಲ್ಲ, ಹಿಂದಿರುಗಲಿಲ್ಲ. ಅವರ ಗುರಿ ಒಂದೇ, ಶಿಕ್ಷಣ. ಜನರು ಮಣ್ಣು ಎಸೆಯುತ್ತಾರೆ ಎಂಬುದು ಗೊತ್ತಿದ್ರೂ ಅವರು ಮನೆಯಿಂದ ಹೊರಡುವಾಗಲೇ ಹೆಚ್ಚುವರಿ ಸೀರೆಯನ್ನ ಕೈಯಲ್ಲಿ ಹಿಡಿದುಕೊಂಡು ಬರುತ್ತಿದ್ರು. ಮಣ್ಣು ಎಸೆಯುತ್ತಿದ್ದ ನಂತರ ಸೀರೆಯನ್ನ ಬದಲಾಯಿಸಿ ಮತ್ತೆ ಅದೇ ಆತ್ಮಸ್ಥೈರ್ಯದಿಂದ ಶಾಲೆಯ ದಾರಿಯನ್ನ ಹಿಡಿಯುತ್ತಿದ್ರು. ಶಾಲೆಯಲ್ಲಿ ಅವರು ಮಕ್ಕಳಿಗೆ ಅಕ್ಷರ ಜ್ಞಾನವಷ್ಟೇ ಅಲ್ಲ, ಜೀವನದ ಬೆಳಕು ನೀಡಿದ್ರು. ಪುಸ್ತಕಗಳ ಜೊತೆಗೆ ಸಂದೇಶವನ್ನ ನೀಡಿದ್ರು. ಜ್ಞಾನವಿಲ್ಲದೆ ಮುಕ್ತಿ ಇಲ್ಲ. ಇಂದು ಹೆಣ್ಣು ಮಕ್ಕಳು ಡಾಕ್ಟರ್, ಇಂಜಿನಿಯರ್, ಅಧಿಕಾರಿ, ಶಿಕ್ಷಕಿಯಾಗಿ ಸಮಾಜದಲ್ಲಿ ಉನ್ನತ ಸ್ಥಾನಗಳನ್ನು ಅಲಂಕರಿಸುತ್ತಿದ್ದರೆ ಅದರ ಹಿಂದೆ ಸಾವಿತ್ರಿಬಾಯಿ ಫುಲೆ ಅವರ ಹಠ, ತ್ಯಾಗ ಮತ್ತು ಹೋರಾಟವೇ ಅಡಗಿದೆ. 3 ಜನವರಿ ಸಾವಿತ್ರಿಬಾಯಿ ಫುಲೆ ಅವರ ಜಯಂತಿ. ಇದು ಕೇವಲ ಅವರ ಫೋಟೋಗೆ ಹೂಮಾಲೆ ಹಾಕಿ ಕೈ ಮುಗಿಯುವ ದಿನವಲ್ಲ, ಅವರು ಕಂಡ ಕನಸನ್ನ ಜೀವಂತವಾಗಿಡಬೇಕಾದ ದಿನ. ಅವರು ಹೇಳಿದಂತೆ ಸಮಾಜದಲ್ಲಿ ಎಲ್ಲ ಜಾತಿ, ಎಲ್ಲ ವರ್ಗದ ಪ್ರತಿ ಹೆಣ್ಣು ಮಕ್ಕಳಿಗೂ ಶಿಕ್ಷಣ ದೊರಕಬೇಕು. ಅದು ಹಕ್ಕು, ಅದು ಶಕ್ತಿ, ಅದು ಮುಕ್ತಿ. ಬನ್ನಿ, ಸಮಾಜದ ಪ್ರತಿಯೊಬ್ಬ ಹೆಣ್ಣು ಶಿಕ್ಷಣ ಪಡೆದು ಉನ್ನತ ಸ್ಥಾನವನ್ನ ತಲುಪುವಂತೆ ಮಾಡೋಣ. ಸಾವಿತ್ರಿಬಾಯಿ ಫುಲೆ ಅವರ ಕನಸಿಗೆ ನಾವು ಹೆಜ್ಜೆ ಗುರುತಾಗೋಣ.